ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಬಂದು ಬುಧವಾರ ಆಯಿತಾ. ಸೊ ಇವತ್ತು ಬೆಳಗ್ಗೆನೇ ಎದ್ದು ಬಂದು ಅಡುಗೆ ಮನೆಯಲ್ಲಿ ಆಲ್ರೆಡಿ ತಿಂಡಿ ವರ್ಕು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ರವಾ ದೋಸೆ ಮಾಡೋಣ ಅಂತ. ಯಾಕೆ ಗೊತ್ತಾ? ಆ್ಯಕ್ಚುಲಿ ಈ ಕಡೆ ಒಂದು ಸಂಪ್ರದಾಯ ಇದೆ ಉತ್ತರ ಕನ್ನಡದಲ್ಲಿ, ಐ ಮೀನ್ ಅಂಕೋಲಾದಲ್ಲಿ ಅಂತಲೂ ಹೇಳ್ಬೋದು, ಅಥವಾ ನಮ್ಮ ಮನೆಯಲ್ಲೋ ಏನೋ ಗೊತ್ತಿಲ್ಲ. ನಮ್ಮ ಮನೇಲಿ ಅಂತಲೂ ಹೇಳೋಕ್ಕಾಗಲ್ಲ, ಬಿಕಾಸ್ ನಮ್ಮ ಮನೆ ರಿಲೇಟಿವ್ಸ್, ಐ ಮೀನ್ ಚಿಂಟು ಪಪ್ಪ ಮನೆ ರಿಲೇಟಿವ್ಸ್ ಕಡೆ ಎಲ್ಲರ ಕಡೆಯೂ ಹೀಗೆ, ಬಟ್ ಬೇರೆ ಕಡೆ ಹೆಂಗೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಹೆಂಗೆ ಅಂದರೆ ಎಲ್ಲ ಏನಾದರೂ ದೇವ್ರ ಪೂಜೆ ಮಾಡೋ ದಿನ, ಅಥವಾ ಎಲ್ಲರೂ ಟೆಂಪಲ್ ಹೋಗೋ ದಿನ, ಅಥವಾ ಮನೇಲಿ ನಾವೇನಾದರೂ ದೇವ್ರ ಪೂಜೆ ಮಾಡೋ ದಿನ, ಅಥವಾ ಫಂಕ್ಷನ್ಸ್ ದಿನ ಈ ದೋಸೆ ಎಲ್ಲ ಮಾಡಬಾರ್ದಂತೆ. ಯಾಕೆ ಅಂದರೆ ಏನೋ ಹೇಳ್ತಾರೆ, ತವ ಮೇಲೆ ಹಾಕಬಾರ್ದು ಅಂತ ಒಂದು ರೀಸನ್ ಹೇಳ್ತಾರೆ, ಮತ್ತು ಹಕ್ಕಿದು ಅಂತ ಒಂದು ರೀಸನ್ ಹೇಳ್ತಾರೆ, ಮುರುಸ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ನೋ. ಇವನ್ ರವೆ ಹೆಂಗಾಗತ್ತೆ ಅನ್ನೋದು ನನಗೀಗ ಡೌಟ್ ಆಗ್ತಾ ಇದೆ. ಆ್ಯಕ್ಚುಲಿ ಅಕ್ಕಿದೆ ಅಲ್ಲ ರವೆ, ಅಥವಾ ಗೋಧಿ? ನೋಡೋಣ ಗೈಸ್, ಯಾರಿಗಾರು ಗೊತ್ತಿದ್ರೆ ಹೇಳಿ, ನಂಗೆ ನಿಜಕ್ಕೂ ಗೊತ್ತಿಲ್ಲ. ಸೊ ಆಸ್ಕಿಂಗ್. ಬೇಕಾದ್ರೆ ಗೂಗಲಲ್ಲಿ ಹುಡುಕ್ಬೋದು, ಬಟ್ ರೈಟ್ ನಾವು ನಾನೀಗ ಏನೀಗ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಲ್ಲ, ಈ ಮೂಮೆಂಟಲ್ಲಿ ನನಗೆ ಗೊತ್ತಿಲ್ಲ. ಬಟ್ ನಾನು ಗೂಗಲ್ ಸರ್ಚ್ ಮಾಡ್ತೀನಿ, ನೋಡ್ತೀನಿ ರವೆ ಹೆಂಗೆ ಆಗೋದು ಅಂತ. ಸೊ ಅದು ಬೇರೆ ವಿಷಯ. ಆ್ಯಂಡ್ ಸೊ ಈ ರೀತಿ ಇದೆ ಸಂಪ್ರದಾಯ. ಸಿಂಪಲ್ಲಾಗಿ ರವೆ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ರವೆ ಹಾಕ್ಕೊಳ್ಳಿ, ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಆ್ಯಂಡ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ನಿಮಗೆ ಏನದು ಹದ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಳ್ಳಿ ಗೈಸ್. ಬೇಕು ಅಂದರೆ ಗಟ್ಟಿಯಾಗೂ ಮಾಡ್ಕೋಬೋದು, ತೆಳುವಾಗೂ ಮಾಡ್ಕೋಬೋದು. ಇಟ್ ಡಿಪೆಂಡ್ಸ್ ಆನ್ ಯು. ನೀವು ಹೇಗೆ ಇಷ್ಟಪಡ್ತೀರಾ ಆ ರೀತಿಯಲ್ಲಿ ಮಾಡ್ಕೊಳ್ಳಿ, ಆಯಿತಾ? ಮಿಕ್ಸಿ ಮಾಡ್ಕೊಂಡ್ಮೇಲೆ ಒಂದು ಬೌಲ್ಗೆ ಹಾಕೋತಿರಲ್ಲ, ಅವಾಗ ಸ್ವಲ್ಪ ಜೀರಾ ಹಾಕ್ಕೊಳ್ಳಿ. ರುಚಿನೂ ಇರುತ್ತೆ, ಆ್ಯಂಡ್ ಮೋರ್ ಓವರ್ ಡೈಜೆಷನ್ ಪವರ್ಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಗೈಸ್, ಇವತ್ತು ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ಟೆಂಪಲಿಗೆ. ಎಲ್ಲಿಗೆ ಏನು ಎತ್ತ ಅಂತ ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಬೇಗ ಬೇಗ ತಿಂಡಿ ಮಾಡಿಬಿಡೋಣ ಅಂತ ಬಂದೆ. ಪೂಜೆ ಸಹ ಮಾಡಿಲ್ಲ. ಇವತ್ತಿಗೆ ನನ್ನ ಪೀರಿಯಡ್ಸು ಕಂಪ್ಲೀಟ್ ಆಗಿದೆ. ಇವತ್ತು 6ನೇ ದಿನ. ಸೊ ಹಾಗಾಗಿ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಇದು ಲಾಸ್ಟ್ ವೀಕೆ ನಾವು ಫಿಕ್ಸ್ ಮಾಡ್ಕೊಂಡಿದ್ವು, ಬಟ್ ನನ್ನ ಪೀರಿಯಡ್ಸ್ ಆಗಿದ್ದ ಕಾರಣ ನಾನು ಹೋಗೋಕ್ಕಾಗಿಲ್ಲ. ಹಾಗಾಗಿ ನಾವು ಅವತ್ತು ಅಕ್ಕಿ ಚೀಲ ಎಲ್ಲ ತಂದ್ವಲ್ಲ ನೋಡಿ, ಅದೆಲ್ಲ ಕಾರಲ್ಲೇ ಇದೆ. ಸೊ ಈ ಕಾರಿಂದ ನಾನೀಗ ಚಿಂಟು ಪಪ್ಪನ ಕಾರಿಗೆ TUV 300ಗೆ ನಾನು ಅದನ್ನು ಶಿಫ್ಟ್ ಮಾಡಿಸ್ತಾ ಇದ್ದೀನಿ, ಬಿಕಾಸ್ ನಾವು ಅದೇ ಕಾರಲ್ಲೆಲ್ಲ ಹೋಗೋದು. ಹಾಗಾಗಿ ಬನ್ನಿ ಈಗ ಫಸ್ಟು ನಾವು ಅಕ್ಕಿ ಮೂಟೆನ ಅಲ್ಲಿ ಇಡ್ಸೋಣ. ಮಿಕ್ಕಿದ ಸಾಮಾನೆಲ್ಲ ಮನೆ ಒಳಗಡೆ ಇದೆ. ಸೊ ಅದನ್ನೆಲ್ಲ ನಾವೇ ತಂದು ಇಡ್ತೀವಿ. ಇದೊಂದು ಸ್ವಲ್ಪ 25 kg ಜಾಸ್ತಿ ಅಲ್ಲ, ಹಾಗಾಗಿ ಅವರಿಗೆ ನಮ್ಮನೆ ಕೆಲಸದಲ್ಲಿ ಇರ್ತಾರಲ್ಲ ಡ್ರೈವರ್ಸು, ಅವರು ಇವರು. ಸೊ ಅವರಲ್ಲಿ ಒಬ್ರನ್ನ ಕರೆದ್ಬಿಟ್ಟು ಇದನ್ನು ಹಿಟ್ಕೊಡಿ ಅಂತ ಹೇಳಿ ಇಡಿಸ್ಕೊತಾ ಇದ್ದೀನಿ. ಗೈಸ್, ನಾನು ಒಬ್ಬಳೇ ಏನು ಕ್ಯಾಪ್ಚರ್ ಮಾಡ್ತೀನಿ, ಕೆಲಸ ಮಾಡ್ತೀನಲ್ಲ, ಅದನ್ನು ಆ್ಯಕ್ಚುಲಿ ನಾನು ಆರಾಮಾಗಿ ಕೂಲಾಗಿ ಕ್ಯಾಪ್ಚರ್ ಮಾಡ್ಬೋದು. ಬಟ್ ಬೇರೆಯವ್ರನ್ನ ನನ್ನ ಕೆಲಸಕ್ಕೆ ನಾನು ಇನ್ಕ್ಲೂಡ್ ಮಾಡ್ಕೊಂಡಾಗ ಅದನ್ನು ಹಾರಿಜಾಂಟಲಾಗಿ ಒಂದ್ಸಲಿ, ವರ್ಟಿಕಲಾಗಿ ಒಂದ್ಸಲಿ ಕ್ಯಾಪ್ಚರ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಬಿಕಾಸ್ ಪಾಪ ಅವ್ರು ಬಂದು ಹಾಕ್ಕೊಡೋದೇ ಹೆಚ್ಚು. ಅಂಥದ್ರಲ್ಲಿ ನಾನು ಪೋಸ್ಟ್ ತೊಗೊಂಡು ವಿಡಿಯೋ ಮಾಡ್ಕೊತೀನಿ ಅಂತ ಹೇಳ್ಕೊಂಡು ಕೂರೋಕ್ಕಾಗಲ್ಲ. ಸೊ ಹಾಗಾಗಿ ಅದು ಹೇಗಿರುತ್ತಲ್ಲ ಹಾಗೆ ನೋಡಿಬಿಡಿ, ಆಯಿತಾ? ಸೊ ಸಮ್ಟೈಮ್ಸ್ ವರ್ಟಿಕಲ್ ಇರುತ್ತೆ, ಸಮ್ಟೈಮ್ಸ್ ಹಾರಿಜಾಂಟಲ್ ಇರುತ್ತೆ. ಗೈಸ್, ಬಟ್ಟೆ ನೆನೆ ಹಾಕ್ತಾ ಇದ್ದೀನಿ. ಗೈಸ್, ಈಗ ಟೈಮ್ ಬಂದು 7:15. ಇನ್ನೂ ಮನೇಲಿ ಯಾರು ಎದ್ದಿಲ್ಲ. ಚಿಂಟು ಎದ್ದಿಲ್ಲ, ಚಿಂಟು ಪಪ್ಪ ಎದ್ದಿಲ್ಲ, ಯಾರೂ ಇಲ್ಲ. ಸೊ ಹಾಗಾಗಿ ನಂದು ತಿಂಡಿ ಎಲ್ಲ ಆಯಿತು ಅಲ್ಲ, ನಾನು ಬಟ್ಟೆನ ಒಗೆದ್ಬಿಡ್ತೀನಿ. ಬಟ್ಟೆ ಒಗೆದ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತೀನಿ. ಬನ್ನಿ, ಬಟ್ಟೆ ನೆನೆಯೋಕ್ಕಾಯ್ತು. ಬನ್ನಿ ಇವಾಗ ಚಿಂಟು ಪಪ್ಪಗೆ ನೀರು ಕೊಟ್ಬಿಟ್ಟು ಬರೋಣ. ನೀರು ಕುಡಿದ್ಬಿಟ್ಟು ಅವನ್ನೆಲ್ಲ ಹೋದ. ಸೊ ಹಾಗಾಗಿ ಬಟ್ಟೆ ಒಗೆದ್ಬಿಡೋಣ ಅಂತ ಬಂದೆ. ನೋಡಿ, ಇಷ್ಟು ಬಟ್ಟೆ ಒಗ್ದಿದ್ದೀನಿ ಗೈಸ್. ಗ್ರೇಟ್ ಅಲ್ಲ? ಬಟ್ಟೆ ಒಗ್ದಾಯಿತು. ಈಗ ಟೈಮ್ ಬಂದು 8 ಗಂಟೆ. ಬನ್ನಿ ಹೋಗೋಣ, ಹೋಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ, ತಿಂಡಿ ಕೊಡೋಣ. ಬನ್ನಿ, ಇಷ್ಟು ಬಟ್ಟೆ ಒಗ್ತೀನಿ ನೋಡಿ. ಬನ್ನಿ ಗೈಸ್, ಚಿಂಟು ಪಪ್ಪಾಗೆ ತಿಂಡಿ ಕೊಟ್ಬಿಟ್ಟು ಬರೋಣ. ಇವತ್ತು ಚಟ್ನಿ ಮತ್ತು ಏನು ಬೇರೆದೇನು ಮಾಡಲಿಲ್ಲ. ಚೆನ್ನ ಮಸಾಲ ನೆನೆದಿತ್ತಲ್ಲ, ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟೆ. ಬನ್ನಿ ಇವಾಗ ಟೀಗೆ ಇಟ್ಟಿದ್ದೀನಿ, ಇದನ್ನು ಸಹ ಕೊಟ್ಬಿಟ್ಟು ಬಂದುಬಿಡೋಣ. ಇವನೊಬ್ಬಂದು ತಿಂಡಿ ಆದರೆ ಗೈಸ್ ಎಲ್ರದ್ದು ಆದಂಗೆ. ಇನ್ನೂ ಚಿಂಟು ಎದ್ದಿಲ್ಲ, ಅವನನ್ನು ಬೇರೆ ಎದ್ದೋಳಿಸಿ ನಾನು ನೀರೆಲ್ಲ ಕೊಟ್ಬಿಟ್ಟು ಬರಬೇಕು. ಬನ್ನಿ ಫಸ್ಟ್ ಇವನಿಗೆ ಟೀ ಕೊಟ್ಬಿಟ್ಟು ಬಂದುಬಿಟ್ಟು ಆಮೇಲೆ ಚಿಂಟುಗೆ ಎಲ್ಲದು ತೊಗೊಂಡೋಗೋಣ. ಚಿಂಟು ಎದ್ದಿಲ್ಲ, ಬಟ್ ತೊಗೊಂಡೋಗ್ತಾ ಇದ್ದೀನಿ, ನಾನೇ ಎದ್ದೋಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ಟೈಮ್ ಆಗಿದೆ ಆಲ್ರೆಡಿ. ಹತ್ತತ್ರ 9 ಗಂಟೆ ಆಗಿದೆ ಗೈಸ್. ಅವನು ಇನ್ನೂ ಎದ್ದಿಲ್ಲ. ನಾನೇ ಎದ್ದೋಳಿಸ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಹಾಗೆ ನಾನು ಸ್ನಾನಕ್ಕೆ ಹೋಗ್ಬಿಡ್ತೀನಿ.
ಚಿಂಟಿಗೆ ನೀನೇ ತಿನ್ಕೊಬಿಟ್ಟ ಅಂದ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ಬಿಟ್ಟೆ. ಸ್ನಾನದಿಂದ ಬಂದೆ ನೋಡಿ, ಸ್ಯಾರಿ ಉಟ್ಕೊಂಡಿದ್ದೀನಿ ಇವತ್ತು. ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ಸೊ ಇರಲಿ ಅಂದ್ಬಿಟ್ಟು ಉಟ್ಕೊಂಡೆ. ಇವತ್ತು ಆ್ಯಕ್ಚುಲಿ ಏನು ಗೊತ್ತಾ ಹೇಳ್ತೀನಿ ತಾಳಿ. ಫಸ್ಟ್ ಪೂಜೆ ಮಾಡಿಬಿಡೋಣ, ಸಿಂಪಲ್ಲಾಗಿ ಪೂಜೆ ಮಾಡೋಣ ಅಂತ ಬಂದೆ. ನೋಡಿದ್ರೆ ದೇವ್ರ ದೀಪ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು. ಬೆಳಗೋ ಅಷ್ಟೆಲ್ಲ ಟೈಮ್ ಇಲ್ಲ. ಹಾಗೆ ಬಟ್ಟೆಲೆ ಕ್ಲೀನಾಗಿ ಒರೆಸ್ಬಿಟ್ಟು ಎಲ್ಲ ಗಲೀಜೆಲ್ಲ ತೆಗೆದ್ಬಿಟ್ಟು ಈಗ ಪೂಜೆ ಮಾಡ್ತಾ ಇದ್ದೀನಿ. ಹೂವು ಎಲ್ಲ ಏನೂ ತಂದಿಲ್ಲ ಗೈಸ್, ನಾನು ಪೂಜೆ ಮಾಡ್ತಾ ಇರಲಿಲ್ಲ ಅಲ್ಲ, ಸೊ ಹಾಗಾಗಿ ಏನೂ ತಂದು ಕೊಟ್ಟಿಲ್ಲ ನಾನು. ಏಕೆಂದರೆ ಚಿಂಟು ಸ್ಕೂಲ್ ಇಲ್ಲ ಅಲ್ಲ, ಸೊ ನಾನು ಅಂಕೋಲ ಹೋಗ್ತಾ ಇಲ್ಲ, ಹಾಗಾಗಿ ಯಾವುದು ಕರೆಕ್ಟಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಪೂಜೆ ಎಲ್ಲ ಚೆಂದ ಮಾಡಿಬಿಟ್ಟು ಬಂದೆ. ನೋಡಿ ಆಲ್ರೆಡಿ ಟೈಮ್ ಆಯಿತು. ಇನ್ನು ಚಿಂಟು ಪಪ್ಪ ಇಲ್ಲ ಪುಣ್ಯಕ್ಕೆ, ಸದ್ಯಕ್ಕೆ ಇನ್ನೂ ಬಂದಿಲ್ಲ ಅವನು, ಹಾಗಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಇಲ್ಲಾಂದರೆ ಇಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಚಿಂಟುದು ಸ್ನಾನ ಆಯಿತು, ಅವನು ರೆಡಿಯಾದ, ಇನ್ನೂ ಅವ್ರ ಪಪ್ಪ ಬಂದಿಲ್ಲ. ಅವ್ರ ಪಪ್ಪ ಬಂದಮೇಲೆ ಅವನು ಹೇಳ್ತಾ ಇದ್ದಾನೆ, ಏನದು TUV 300 ಕೆಂಪು ಕಾರ್ ಬೇಡ, ಇನೋವಾದಲ್ಲಿ ಹೋಗೋಣ ನಮ್ಮ ಬಿಳಿ ಆನೆಲಿ ಅಂತ. ಹಾಗಾಗಿ ಇಲ್ಲಿ ಇಟ್ಟಿದ್ದ ಏನದು ಪ್ರತಿಯೊಂದೂ ಅಲ್ಲಿಗೆ ಶಿಫ್ಟ್ ಮಾಡಿ ಈಗ ಇನೋವಾ ಕಾರಿಗೆ ಶಿಫ್ಟ್ ಮಾಡಿಕೊಂಡ್ವು. ಸೊ ಇವಾಗ ನಾವು ಇನೋವಾ ಕಾರಲ್ಲಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಗೊತ್ತಾ? ಮುಗ್ವಾ ಸುಬ್ರಹ್ಮಣ್ಯ. ಅದೇನು ಸುಬ್ರಹ್ಮಣ್ಯ ಟೆಂಪಲ್ ಇದೆ ಅಲ್ಲ ಧರ್ಮಸ್ಥಳ ಹತ್ರ, ಅದಕ್ಕೂ ಮುಂಚೆ ಇದ್ದಿದ್ದು ಪೂಜೆ ನಡೀತಾ ಇದ್ದಿದ್ದು ಇಲ್ಲೇ ಅಂತೆ ಗೈಸ್, ಮುಗ್ವಾ ಸುಬ್ರಹ್ಮಣ್ಯದಲ್ಲಿ. ಏನಂತಾರೆ ಅದು, ಫಸ್ಟ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸುಬ್ರಹ್ಮಣ್ಯ ಅಂತ ಇದ್ದಿದ್ದು ಇದೆ ಅಂತೆ, ಆಮೇಲೆ ಆ ಸುಬ್ರಹ್ಮಣ್ಯ ಆಗಿದ್ದಂತೆ. ನಾವು ಕರೆಕ್ಟಾಗಿ ಟೆಂಪಲ್ ರೀಚ್ ಆದಾಗ 11 ಗಂಟೆ ಗೈಸ್. ಇಲ್ಲಿ ಬಂದು ನೋಡಿದ್ರೆ ಆ್ಯಕ್ಚುಲಿ ಯಪ್ಪ ದೇವ ಎಷ್ಟೊತ್ತು ವೆಯ್ಟ್ ಮಾಡಿಸಿದ್ರು ಗೊತ್ತಾ. ಅಂತೂ ಇಂತೂ ಮೇ ಬಿ ಅಟ್ ಲಾಸ್ಟ್ 1 ಗಂಟೆ ಹಾಗೇನೋ ಚಿಂಟುಗೆ ತುಲಾಭಾರ ಮಾಡಿಸಿದ್ವು. ಏನೂ ಕ್ಯಾಪ್ಚರ್ ಮಾಡಿಲ್ಲ ಗೈಸ್, ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದ್ದು. ನಿಮ್ಗೆ ಗೊತ್ತಲ್ಲ ಚಿಂಟು ಅವ್ರ ಪಪ್ಪ ಇದ್ದಾನೆ, ತೆಗಿಯೋಕ್ಕೆ ಮಾಡೋಕ್ಕೆ ಬೇಜಾರಿಲ್ಲ. ಬಟ್ ನಾನು ಫೋನ್ ತೆಗೆದ್ಬಿಟ್ಟು ಅವನೇನಾದರೂ ಕಿಚಿ ಮಾಡಿದ್ರೆ ಆ ಎನ್ವೈರ್ನಮೆಂಟೇ ಹಾಳಾಗ್ಬಿಡತ್ತೆ. ಸೊ ಒಂಥರ ಕಿಚಿ ಆಗಿಬಿಡುತ್ತೆ, ಸೈಲೆಂಟ್ ಆಗಿಬಿಡುತ್ತೆ, ಮೌನ ಆಗುತ್ತೆ. ಸೊ ಅದು ನನಗಿಷ್ಟ ಇಲ್ಲ, ಹಾಗಾಗಿ ನಾನು ಅವ್ನ ಮುಂದೆ ಫೋನ್ ತೆಗಿಯಲ್ಲ. ಬಿಕಾಸ್ ಏನಕ್ಕೆ ಸುಮ್ಮನೆ ಅಲ್ಲ ಎಲ್ಲರ ಮನಸ್ಥಿತಿನೂ ಹಾಳು ಮಾಡೋದು. ನನ್ನ ಖುಷಿಗೆ ನಾನು ಮಾಡ್ಕೊತಾ ಇದ್ದೀನಿ. ಸೊ ಇದು ನಾನೊಬ್ಬಳೇ ಇದ್ದಾಗ ಮಾಡ್ಕೊಳ್ಳೋದೇ ಬೆಸ್ಟು. ಇವರೆಲ್ಲ ಇದ್ದಾಗ ಮಾಡಿದ್ರೆ ಎಲ್ಲರಿಗೂ ಕಿರಿಕಿರಿ ಆಗುತ್ತೆ. ಗೊತ್ತಿಲ್ದಂಗೆ ಅಲ್ಪ ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡ್ಬೋದು, ಬಟ್ ತುಂಬ ರಾಜಾರೋಷವಾಗಿ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲ್ಲ. ಎದ್ರುಕೊಂಡಂತ ಅಲ್ಲ, ತಪ್ಪು ತಿಳ್ಕೊಬೇಡಿ, ನಾನು ಯಾರಿಗೂ ಎದ್ರುಕೊಳ್ಳೋದಿಲ್ಲ. ಬಟ್ ಯಾರ ಮನಸ್ಥಿತಿನೂ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ನಾನು ಅವನ ಮುಂದೆ ಕ್ಯಾಪ್ಚರ್ ಮಾಡಲ್ಲ ಅಷ್ಟೇ. ಇಲ್ಲಿ ಯಾಕೆ ಪೂಜೆಗೆ ಬಂದಿದ್ದೀವಿ ಅಂದರೆ ಆ್ಯಕ್ಚುಲಿ ಚಿಂಟು ಅವ್ರ ಅಜ್ಜಿ ಚಿಂಟು ಚಿಕ್ಕವನಿದ್ದಾಗ ಸ್ವಲ್ಪ ಹುಷಾರು ತಪ್ಪಿದ್ದ, ಅವಾಗೇನೋ ಹರಕೆ ಮಾಡ್ಕೊಂಡಿದ್ರಂತೆ. ಸೊ ತುಲಾಭಾರ ಮಾಡಿಸ್ತೀವಿ ಅಂತ, ಹಾಗಾಗಿ ಅದು ಇಷ್ಟು ವರ್ಷ ಆಗಿದೆ. ಸೊ ಇವಾಗ ಬಂದಿದ್ದೀವಿ. ಮೇ ಬಿ ನಮ್ಮ ಚಿಂಟು ಒಂದು 5 kg 10 kg ಇದ್ದಾಗ ಅವರು ಪಾಪ ಹರಿಸ್ಕೊಂಡಿರ್ತಾರೆ. ಈಗ ನಮ್ಮ ಚಿಂಟು ಹತ್ತತ್ರ 50 kg ಆಗಿದ್ದಾನೆ. ಸೊ ಇನ್ನೂ ಲೇಟ್ ಮಾಡೋದು ಬೇಡ ಅಂದ್ಬಿಟ್ಟು ಈ ಸಲ ಮಾಡಿಸೇ ಬಿಡೋಣ ಅಂದ್ಕೊಂಡು ಬಂದವು. ಅಂದರೂ ನೋಡಿದ್ರಿ ಅಲ್ಲ, ಸ್ವಲ್ಪ ತಡ ಆಯಿತು, ಆ್ಯಕ್ಚುಲಿ ಅಡ್ಡ ಆಯಿತು. ಅಂಥದ್ರಲ್ಲೂ ಮತ್ತೆ ತಡ ಮಾಡೋದು ಬೇಡ ಅಂದ್ಬಿಟ್ಟು ಇವತ್ತು ಬಂದಿದ್ದೇವೆ. ಸೊ ಬಟ್ ಇಲ್ಲೂ ಸಹ ಆ್ಯಕ್ಚುಲಿ ಲೇಟ್ ಮಾಡಿದ್ರು, ಏನೋ ಇವತ್ತು ಬುಧವಾರ ಮಾಡ್ತಾ ಇರಲಿಲ್ವಂತೆ, ಆದರೂ ಸಹ ಮಾಡಿಕೊಡ್ತೀವಿ ಅಂತ ಹೇಳಿ ಮಾಡಿಕೊಟ್ರು ಪಾಪ. ಬಟ್ ಆದರೂ ಇಲ್ಲಿ ಸ್ವಲ್ಪ ತುಂಬ ಫಾಸ್ಟ್ ಇಲ್ಲ, ಲೈಕ್ ಅಲ್ಲಿ ಹೋಗ್ತಾರೆ ಅಲ್ಲೇ ಇರ್ತಾರೆ, ಇಲ್ಲಿ ಬರ್ತಾರೆ ಇಲ್ಲೇ ಇರ್ತಾರೆ. ಸೊ ಹೀಗೆ ಒಟ್ಟು ಹಂಗೂ ಹಿಂಗೂ ಮಾಡಿಸಿದ್ವು ಗೈಸ್ ಅಷ್ಟೇ. ಸೊ ಇದಿಷ್ಟು ಇವನು ತುಲಾಭಾರ ಮಾಡಿಸಿದ ಹಿಂದಿನ ಕಾರಣ. ಇಟ್ಸ್ ಆಲ್ ಬಿಕಾಸ್ ಆಫ್ ಚಿಂಟು ಆ್ಯಂಡ್ ಚಿಂಟು ಅಜ್ಜಿ. ಟುಡೇ ವಿ ಆರ್ ಹಿಯರ್. ನನ್ನ ಕೈಲಿ ಎಷ್ಟಾಗತ್ತಲ್ಲ ಅಷ್ಟು ಕದ್ದು ಮುಚ್ಚಿ ಕ್ಯಾಪ್ಚರ್ ಮಾಡಿದ್ದೀನಿ. ಅಪ್ಪ ನನಗಂತೂ ಸುಸ್ತಾಗೋಯ್ತು. ಕ್ಯಾಪ್ಚರ್ ಮಾಡಬೇಕು ಅಂತ ಇಷ್ಟ, ಬಟ್ ಡೈರೆಕ್ಟಾಗಿ ಫೋನ್ ತೆಗಿಯೋಕ್ಕಾಗ್ತಾ ಇಲ್ಲ. ಎಷ್ಟು ಕಷ್ಟಪಟ್ಟಿರಬೇಕು ಹೇಳಿ ಗೈಸ್. ನನ್ನ ಮನಸ್ಸು ಚಡಪಡ ಅಂತ ಚಡಪಡಿಸ್ತಾ ಇತ್ತು. ಹಂಗೆ ಚಡ ಪಡ್ಕೊಂಡೇ ನನಗೆ ತಲೆನೋವು ಬಂದೋಯ್ತು ಗೈಸ್. ಈ ಟೆಂಪಲ್ ಬಂದು ಇರೋದು ಹೊನ್ನಾವರದಲ್ಲಿ, ಉತ್ತರ ಕನ್ನಡ ಡಿಸ್ಟಿಕ್ಗೆ, ಕಾರವಾರ ಡಿಸ್ಟಿಕ್ಕಲ್ಲೇ. ನಮ್ಮೂರಿಂದ ಒಂದು 100 ಕಿಲೋಮೀಟರ್ಸ್. ಅಂತೂ ಇಂತೂ 1:30 ಅಷ್ಟರಲ್ಲಿ ಮಹಾಮಂಗಳಾರತಿ ಆಯಿತು. ಸೊ ಪೂಜೆ ಎಲ್ಲ ಮುಗೀತು. ಈಗ ಚಿಂಟು ಪಪ್ಪ ಪಂಚೆ ಮತ್ತು ಟವಲ್ ಹಾಕ್ಕೊಂಡಿದ್ರು ಅಲ್ಲ, ಸೊ ಅದು ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಪ್ಯಾಂಟ್ ಶರ್ಟ್ ಹಾಕ್ಕೊಬರೋಕ್ಕೆ ಹೋಗಿದ್ದಾರೆ. ಆ ಗ್ಯಾಪಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟೆ.
ಇಲ್ಲೇ ಕುಮಟಾದಲ್ಲಿ ಊಟಕ್ಕೆ ಬಂದ್ವು, ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಮತ್ತೆ ಚಿಂಟು ಪಪ್ಪ ಬಂದ್ಬಿಟ್ಟ. ಗೈಸ್ ಕ್ಲೋಸ್ ಮಾಡಿಬಿಟ್ಟೆ. ನಾನು ಚಿಂಟು ನೂಡಲ್ಸು ಮತ್ತು ಗೋಬಿ ತೊಗೊಂಡ್ವು. ಚಿಂಟು ಅವ್ರ ಅಜ್ಜಿ ಚಿಂಟು ಪಪ್ಪ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ರು. ಸೊ ಎಲ್ಲರೂ ಊಟ ಮಾಡಿಕೊಂಡು ಇವಾಗ ಮನೆ ಕಡೆಗೆ ಬಂದ್ವು. ಗೈಸ್ ಜಸ್ಟ್ ನಾವು ಮನೆಗೆ ಬಂದ್ವು. ಅಮ್ಮ ಸಾಕಾಗೋಯ್ತು ಗೈಸ್. ಮನೆಗೆ ಬಂದ ತಲೆ ಫುಲ್ ನೋವ್ತಾ ಇದೆ ಗೈಸ್. ಹೆಂಗೆ ಬಂದೆ ಅನ್ನೋದು ಗೊತ್ತಿಲ್ಲ. ಆ್ಯಕ್ಚುಲಿ ತಲೆನೋವು ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ. ಹೋಗುವಾಗ ಚೆನ್ನಾಗೇ ಹೋದೆ, ಅಲ್ಲೂ ಚೆನ್ನಾಗೇ ಇದ್ದೆ. ಆದರೆ ಯಾವ ಮಾಯದಲ್ಲಿ ತಲೆನೋವು ಬಂತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಬಿಸಿಲಿಂದ ಬಂತ, ಚಿಂಟು ಪಪ್ಪುನಿಂದ ಬಂತ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸಾಕಾಗೋಯ್ತು. ಟೈಮ್ ಬಂದು 3:30 ಈಗ. ಆರಾಮಾಗಿ ಮಲ್ಕೋಬೇಕೀಗ. ತಲೆನೋವು ಬಂದ್ಬಿಟ್ಟು ಬಿಸಿಲು. ಏನು ಹೋಗೋ ಅಷ್ಟರಲ್ಲಿ ತಿಂಡಿ ಮಾಡಿದ್ಯಾರು, ಬಟ್ಟೆ ಒಗ್ದಿದ್ಯಾರು, ಇದೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಹೋಗಿ ನಿನಗೆಲ್ಲ ಮಾಡಿಕೊಟ್ಟು ಬನ್ನಿನೂ ಗೈಸ್ ಬಟ್ಟೆ ಹಾಕೋಬೇಕು ಅಂದರೆ ಅವನು ಪ್ರತಿಯೊಂದು ಇಟ್ಕೋಬೇಕು, ಹಾಕಬೇಕು. ಏನು ಗೊತ್ತಿಲ್ಲ, ಮಗು ಹೊಡೆದಂಗೆ ಆಡ್ತಾನೆ. ಅನ್ನೋಕ್ಕೂ ಬರಲ್ಲ, ಅನ್ನೋಕ್ಕೂ ಬರಲ್ಲ. ಇಲ್ಲಿ ನೋಡಿ, ಇಲ್ಲೂ ಬನ್ನಿ ಹಾಕ್ತಾ ಇದ್ದಾನೆ. ಕ್ಲೀನಾಗಿ ಸೋಪ್ ಹಾಕಿ ಮುಖ ಉಜ್ಜು. ಕರಿ ಕಪ್ ಹಾಗೆ ಆಗಿದೆ. ಸೋಪ್ ಹಾಕಲ್ಲ, ಏನಿಲ್ಲ. ಭಾರಿ ಇವನು ಬೆಳ್ಳಗೆ ಹೊಳಿತಾ ಇದ್ದೀನಿ ಅನ್ಕೊಂಡ್ಬಿಟ್ಟಿದ್ದಾನೆ. ಸೋಪ್ ಹಾಕು ಅಂದ್ರೆ ಅದಕ್ಕೆ ಮುಖ ಹಂಗಾಗಿರೋದು. ನನ್ ಮುಖ ವಾಪಸ್ ಹೇಳ್ಬೇಡ ಅಂತ ಹೇಳಿಲ್ಲ. ಯಾವ್ದ್ರಲ್ಲಾದ್ರೂ ಅಷ್ಟೇನೆ. ಗೈಸ್ ನೋಡಿ, ಚಿಂಟು ಪಾಪ್ಕಾರ್ನ್ ಮಾಡ್ಕೊಂಡು ಬಂದಿದ್ದಾನೆ. ಗೈಸ್ ನನಗೆ ಟಯರ್ಡ್ ಆಗಿತ್ತು, ಹಾಗಾಗಿ ಅವನೇ ಮಾಡ್ಕೊಂಡು ಬಂದಿದ್ದಾನೆ. ನಾನು ಬಂದ್ಬಿಟ್ಟು ಮಿನಿ ವ್ಲಾಗ್ ಎಡಿಟ್ ಮಾಡಿದೆ. ಇವಾಗ ಯೂಟ್ಯೂಬ್ಗೆ ವ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೀನಿ. ರೆಸ್ಟ್ ಅನ್ನೋದೇ ಇಲ್ಲ. ಎಷ್ಟು ಮಾಡ್ಕೊಬಂದಪ್ಪ? 3 ಅಷ್ಟೆಲ್ಲ ಯಾಕೆ ಮಾಡ್ತಿ? ಗೈಸ್ ಇವತ್ತು ಚಿಂಟು ಅವ್ರ ಪಪ್ಪಾಗೆ ಕಲ್ಲಂಗಡಿ ಹಣ್ಣು ಮತ್ತು ಸಪೋಟ. ಈ ಕಲ್ಲಂಗಡಿ ಹಣ್ಣು ಚಿಂಟುಗೆ, ಈ ಮ್ಯಾಂಗೋ ಹಣ್ಣು ನನಗೆ. ಚಿಂಟು ಅವ್ರ ಪಪ್ಪ ಮ್ಯಾಂಗೋ ಹಣ್ಣು ತಿನ್ನೋದು ಬಿಟ್ಬಿಟ್ಟಿದ್ದಾನೆ. ಇವನ್ ಚಿಂಟು ಸಹ ತಿನ್ನಲ್ಲ. ಹಾಗಾಗಿ ಇಷ್ಟು ಹಣ್ಣು ಇವತ್ತು ನಮಗೋಸ್ಕರ ಕಟ್ ಮಾಡಿರೋದು. ಇವೆರಡು ಫ್ರೂಟ್ನು ಫ್ರಿಜ್ಜಿಗೆ ಹಾಕ್ಬಿಟ್ಟು ನಾವು ಹೋಗೋಣ. ನನಗೆ ಎಷ್ಟೇ ಹುಷಾರಿಲ್ಲ ಅಂದರೂ ಚಿಂಟು ಪಪ್ಪಾಗೆ ಫ್ರೂಟ್ಸ್ ಕಟ್ ಮಾಡೋದು ಮಾತ್ರ ಬಿಡಲ್ಲ. ಐ ಫೀಲ್ ಪಾಪ ಅಷ್ಟೊಂದು ಬಿಸಿಲೆಲ್ಲ ಓಡಾಡ್ಕೊಂಡು ಬರ್ತಾನೆ. ನಾವು ಒಂದಿನ ಹೋಗಿದ್ದಕ್ಕೆ ನೋಡಿ ನನಗೆ ಇಷ್ಟೊಂದು ತಲೆನೋವು ಎಲ್ಲ. ಪಾಪ ಅವನು ದಿನ ಔಟ್ಸೈಡ್ ಎಷ್ಟು ಜರ್ನಿ ಮಾಡ್ತಾನೋ ಲೆಕ್ಕಕ್ಕೆ ಇಲ್ಲ. ಅಲ್ಲೇನೇ ಮಾಡ್ಬೋದು, ಆದರೂ ಸಹ ಐ ಫೀಲ್ ಪಾಪ ಫಾರ್ ಹಿಮ್ ಗೈಸ್. ನಮ್ಮ ಚಿಂಟುಗೂ ವಾಟರ್ ಮೆಲನ್ ಕೊಡೋಣ ಅಂತ ಬಂದೆ. ನೋಡಿ ಅವ್ನು ನೋಡಿದ್ರೆ ಇಲ್ಲಿ ಡಂಬಲ್ಸ್ ಮಾಡ್ತಾ ಇದ್ದಾನೆ. ಅವ್ನು ಮಾಡ್ತಾ ಇರೋ ಸ್ಟೈಲ್ ನೋಡಿ, ಅಲ್ಲಿ ಮೂವಿ ನೋಡಿಕೊಂಡು ಇಲ್ಲಿ ಡಂಬಲ್ಸ್ ಮಾಡ್ತಿದ್ದಾನೆ. ಏನಿದ? ಆಮೇಲೆ ಕೈ ನೋವು ಬಂತು, ಕಾಲು ನೋವು ಬಂತು. Don't irritate me. Just what should I do then? You don't let me go play also. Thanks. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಶುಭರಾತ್ರಿ, ಸಿ ಯು ಸೂನ್.